ನಮ್ಮ ದೊಡ್ಡವರೆಲ್ಲ ನಮಗೆ ಚಿಕ್ಕ ವಯಸ್ಸಿನಲ್ಲೇ ಇದನ್ನು ಹೇಳಿಕೊಟ್ಟು ಹೀಗೆ ಮಾಡಬೇಕು, ಹೀಗೆ ಮಾಡಲೇಬೇಕು ಅಂತ ನಿಯಮವನ್ನು ಮಾಡಿದ್ದು ಅದಕ್ಕೋಸ್ಕರವೇ. ಎಲ್ರಿಗೂ ಮಕ್ಕಳಿಗೆಲ್ಲ ಏನು ಅನಿಸುತ್ತೆ ಅಂದರೆ, ಏನು ಎಷ್ಟೊತ್ತಿಗೂ ಇವರು ಏನೋ ಹಾಗೇ ಇರಬೇಕು, ಹೀಗೆ ಇರಬೇಕು ಅಂತ ಹೇಳ್ತಾರಲ್ವ ಈ ದೊಡ್ಡವರೆಲ್ಲ, ತಂದೆ ತಾಯಿಗಳು ಅಥವಾ ಅಜ್ಜ ಅಜ್ಜಿ ಮನೆಯಲ್ಲಿ. ಇವ್ರಿಗೆ ಬೇರೆ ಕೆಲಸ ಇಲ್ಲ, ಎಷ್ಟೊತ್ತಿಗೂ ಹೀಗೆ ಇರಬೇಕು, ಅದು ಮಾಡಬಾರ್ದು ಅಂತ ಹೇಳ್ತಾರೆ, ಇದು ಮಾಡಬಾರ್ದು ಅಂತ ಹೇಳ್ತಾರೆ, ಹೀಗೆ ಇರಬೇಕು ಅಂತ ಹೇಳ್ತಾರೆ, ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಏನಿದೆ ಎಷ್ಟೊತ್ತಿಗೂ ಈ ಥರ ಹೇಳ್ತಾನೆ ಇರ್ತಾರಲ್ವ ಇವರು ಅಂತ ತಿಳ್ಕೊಂಡಿರ್ತಾರೆ ಮಕ್ಕಳೆಲ್ಲ. ಇವರಿಗೆ ಎಷ್ಟೊತ್ತಿಗೂ ಈ ನಿಯಮಗಳೇ ಮಾಡ್ತಾ ಇರ್ತಾರೆ, ಏನಿದು. ಆದರೆ ಅದರ ಹಿಂದೆ ಇಷ್ಟು ವಿಷಯ ಇದೆ, ತುಂಬ ವಿಷಯ ಇದೆ, ಸುಮ್ಮನೆ ಹೇಳುವುದಲ್ಲ. ಹೀಗೆ ಮಾಡಬೇಕು ಅಂತ ಹೇಳುವುದರ ಉದ್ದೇಶ ಇದು. ಬೇರೆ ಕೆಲಸಗಳು, ಲೌಕಿಕವಾದ ಕೆಲಸಗಳು, ವ್ಯವಹಾರಗಳು, ಅಧ್ಯಯನ, ವಿದ್ಯಾಭ್ಯಾಸ, ವ್ಯವಹಾರಗಳು ಇದೆಲ್ಲ ಇದ್ದೇ ಇದೆ, ಅದೆಲ್ಲ ಇರಲಿ, ಪ್ರತಿಯೊಬ್ಬನಿಗೂ ಇದ್ದೇ ಇರುತ್ತೆ, ಎಲ್ಲ ಮನುಷ್ಯರಿಗೂ ಇದ್ದೇ ಇರುತ್ತೆ ವ್ಯವಹಾರ. ಆದರೆ ಈ ರೀತಿಯಂತಹ ಒಂದು ಧಾರ್ಮಿಕ ಜೀವನ ಅನ್ನೋದಿದ್ದಾಗ ಮಾತ್ರ ಪರಿಪೂರ್ಣವಾಗಿ ನಾವು ಸುಖವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಬರೀ ಲೌಕಿಕವಾಗಿ ಎಷ್ಟೇ ವ್ಯವಹಾರಗಳನ್ನು ಮಾಡಿದರೂ ತುಂಬ ಬರೀ ಲೌಕಿಕ ವ್ಯವಹಾರದಲ್ಲೇ ಮುಳುಗಿ ಯಾವುದೇ ವಿಧವಂತಹ ಧಾರ್ಮಿಕ ಆಚರಣೆಗಳಿಲ್ಲದೆ ಬರೀ ಲೌಕಿಕದಲ್ಲೇ ಮುಳುಗಿದರೆ ಏನಾಗುತ್ತೆ ಅಂತಂದರೆ, ಏನೋ ಸಂಪಾದನೆ ಆಗುತ್ತೆ, ಎಲ್ಲ ಆಗುತ್ತೆ, ಅದೆಲ್ಲ ಆಗುತ್ತೆ, ಆದರೆ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ. ನೆಮ್ಮದಿಯಾಗಿರಬೇಕು ಅಂತಂದರೆ ಈ ಆಚರಣೆಗಳಿಂದ ಮಾತ್ರ, ಧಾರ್ಮಿಕವಂತಹ ಮಾರ್ಗದಿಂದ ಮಾತ್ರ ನಾವು ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಹೇಳಿದ್ನಲ್ಲ, ಸಂಪಾದನೆ ಆಗುತ್ತೆ, ಎಲ್ಲ ವಸ್ತುಗಳು ಸಿಗುತ್ತೆ, ಆದರೆ ಆ ವಸ್ತುಗಳನ್ನು ಅನುಭವಿಸಬೇಕು ಅಂತಂದರೆ ತುಂಬ ಜನರ ಅನುಭವದಲ್ಲೇ ಇರುವಂತಹ ವಿಷಯ. ಎಲ್ಲ ವ್ಯವಸ್ಥೆಗಳು, ಎಲ್ಲ ಸೌಕರ್ಯಗಳಿದ್ದರೂ ಸಹ ನೆಮ್ಮದಿಯಾಗಿರ್ಲಿಕ್ಕೆ ಮಾತ್ರ ಆಗ್ತಾ ಇಲ್ಲ. ಏನೋ ಒಂದು ಮನಸ್ಸಿನಲ್ಲಿ ಕೊರಗು, ಏನೋ ಒಂದು ದುಃಖ ಮನಸ್ಸಲ್ಲಿ. ಎಲ್ಲ ಇದೆ, ಇವರು ಹೇಳಿದ ಕೆಲಸ ಮಾಡುವವರು ಬೇಕಾದಷ್ಟು ಜನ ಇದ್ದಾರೆ, ಇವ್ರ ಕೈಯಲ್ಲಿ ಬೇಕಾದಷ್ಟು ಹಣ ಇದೆ, ದೊಡ್ಡ ಮನೆ ಇದೆ, ದೊಡ್ಡ ಪರಿವಾರ ಇದೆ, ಎಲ್ಲ ಇದೆ, ಆದರೆ ಮನಸ್ಸಿನಲ್ಲಿ ಸಂತೋಷ ಮಾತ್ರ ಇಲ್ಲ. ಯಾಕೆ ಅಂತಂದರೆ ಇದೆಲ್ಲವುದು ಇದ್ದರೂ ಸಹ ಇದನ್ನು ಅನುಭವಿಸಲಿಕ್ಕೆ ಬೇಕಂತಹ ಪುಣ್ಯ ಇಲ್ಲ. ಆ ಪುಣ್ಯಶಾಲಿಗಳಾದಾಗ ಮಾತ್ರ ನಾವು ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದಕ್ಕಾಗಿ ಈ ಒಂದು ಧಾರ್ಮಿಕವಾದಂತಹ ಆಚರಣೆ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ.